ಯಾವ್ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ, ಯಾವ ಮಂತ್ರಿ ಆಗಿಲ್ಲ ಹೇಳ್ರಿ. ಬಸವಲಿಂಗಪ್ಪನ ಹಿಡಿದು ಇಲ್ಲಿವರೆಗೂ ಯಾವ್ಯಾವ ಮಂತ್ರಿ ಆಗಿಲ್ಲ? ಕಂದಾಯ ಆಗಿಲ್ವಾ? PW ಆಗಿಲ್ವಾ? ರೆವಿನ್ಯೂ ಆಗಿಲ್ವಾ? ಪೌರಾಡಳಿತ ಆಗಿಲ್ವಾ? ಅರಣ್ಯ ಆಗಿಲ್ವಾ? ಯಾವ್ದಾಗಿಲ್ಲ ಹೇಳಿ? ನಾವು ಎಲ್ಲಾ ಮಂತ್ರಿಗಳು ಆಗಿದ್ದೀವಿ. ನಾವು ಕೇಳ್ತಾ ಇರೋದು ಮುಖ್ಯಮಂತ್ರಿ. ನೀವು ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದಾದ್ರೆ ನಮ್ಮ ಓಣಿಗಳಿಗೆ, ನಮ್ಮ ಬೀದಿಗಳಿಗೆ ನೀವು ಬಂದ್ರೆ ನಮ್ಮ ಬೂಟ್ಗಳನ್ನು ನಿಮಗೆ ತೋರಿಸ್ಬೇಕಾಗುತ್ತೆ. ನಮ್ಮ ಬೂಟ್ಗಳನ್ನ ಕಳ್ಕೊಂಡು ತೋರಿಸ್ಬೇಕಾಗುತ್ತೆ. ನಮ್ಮ ಜನ ನಾವು ತೋರಿಸ್ತೇವೆ. ನಾವು ಕೇಳ್ತಾ ಇರೋದು ಯಾವುದ್ರಿ? ಭಿಕಾರಿಗಳ? ನಾವು ಭಿಕಾರಿ ಭಿಕ್ಷುಕರೇನ್ರಿ? ನಾವು ಈ ದೇಶದಲ್ಲಿ 83-90% ಮತದಾರರನ್ನ ನಾವು ಹೊಂದಿರತಕ್ಕಂಥವರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ನಮ್ಮ ನಾಯಕತ್ವವನ್ನು ನಾಶ ಮಾಡಿದ್ರಿ, ನಮ್ಮ ನಾಯಕರುಗಳನ್ನ ನಾಶ ಮಾಡಿದ್ರಿ. ಶ್ರೀನಿವಾಸ ಪ್ರಸಾದ್, ಬಸಲಿಂಗಪ್ಪನವರು, ಎನ್ರಾಚಯ್ಯ, ಬೀರಾಚಯ್ಯ, ಬಸಲಿಂಗಪ್ಪ ಎಲ್ಲರನ್ನೂ ನಾಶ ಮಾಡಿದ್ರಿ, ಎಲ್ಲರನ್ನೂ ಬಲಿ ತಕೊಂಡ್ರಿ. ದಲಿತರ ರಕ್ತ ಹೀರಿದಿರಿ, ದಲಿತರ ರಕ್ತವನ್ನೇ ಹೀರಿದಿರಿ ನೀವು. ಹಾಗಂತ ಕಾಂಗ್ರೆಸ್ ಅನ್ನ ಸೋಲಿಸ್ತೀವಿ, ಆಲ್ಟ್ರ್ ಏನು ಬಿಜೆಪಿ ಗೆಲ್ಲಿಸ್ತಾರೆ? ನಾವು ನಮ್ಗೆ ಅಂಬೇಡ್ಕರ್ ದಾರಿ ತೋರಿಸಿದ್ದಾರೆ. ನಾವು ಅಂಬೇಡ್ಕರ್ ದಾರಿಲಿ ಹೋಗಕ್ಕೆ ತಯಾರಾಗಿ ನಿಂತಿದ್ದೇವೆ. ನಾವು ನಮ್ಮ ಜನ ತಯಾರಾಗಿ ನಿಂತಿದ್ದೇವೆ. ನಾವು ಅಂಬೇಡ್ಕರ್ ದಾರಿಲಿ ಹೋಗ್ಲಿಕ್ಕೆ. ನಿಮ್ಮ ಗುಲಾಮಗಿರಿಯ ಪಕ್ಷಗಳಿಗೆ ಬಾಬಾ ಸಾಹೇಬ್ ಅವತ್ತೇ ಹೇಳಿದ್ದಾರೆ. ನಾವು ಇವತ್ತು ಸಮಾವೇಶ ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಪ್ರಜಾಪ್ರಭುತ್ವವನ್ನು ಎತ್ತಿಡಿದಂಥವ್ರು, ಸಂವಿಧಾನದ ಘನತೆಯನ್ನು ಹೆಚ್ಚಿಸಿದವರು, SCP TSP ದುಡ್ಡನ್ನ ತೆಗೆದವ್ರು ಯಾರ್ರೀ? ಮಾದೇವಪ್ಪನವ್ರು ತೆಗೆದ್ರೇನ್ರಿ? ಮಾದೇವಪ್ಪನವರು ಲ್ಯಾಪ್ಟಾಪ್ ತಗೊಳಕ್ ಮಡಿಗೆ ದುಡ್ಡನ್ನ ಎತ್ಕೊಂಡವ್ರು ಯಾರು? ದಲಿತರಿಗೆ ಎತ್ಕೊಳ್ತೀರಾ? ನಮ್ಮವ್ರನ್ನ ನಮ್ಮೆಲ್ಲ ಜಗಳಕ್ಕೆ ಬಿಡ್ತೀರೇನ್ರಿ? ನೀವು ಕಾನೂನು ಮಾಡೋದು ಯಾಕೆ? ದುಡ್ಡು ಎತ್ತದ ಯಾಕೆ? ಯಾರೇ ಮುಖ್ಯಮಂತ್ರಿ ಬರಲಿ ಸಮಾಜ ಕಲ್ಯಾಣ ಖಾತೆ ಕೊಡೋದು 49,000 ಕೋಟಿ ಅಂತ ಹೇಳೋದು, ಆಗ್ಲೇ 25 ಕೋಟಿ ರಯ್ಯ. ನಿಮ್ ಬ್ರಿಡ್ಜ್ಗೂ ನಮ್ ದುಡ್ಡು ಬೇಕು, ನಿಮ್ ಮೆಟ್ರೋಗೂ ನಮ್ ದುಡ್ಡು ಬೇಕು, ನಿಮ್ ಸೇತುವೆ ಕಟ್ಟಕ್ಕೂ ನಮ್ ದುಡ್ಡು ಬೇಕು. ನಮ್ ದುಡ್ಡನ್ನ ಎತ್ಕೊಂಡ್ಬಿಟ್ಟು ನೀವು ಗ್ಯಾರಂಟಿಗೆ ಮಹದೇವಪ್ಪ ಸಮರ್ಥ ಅಲ್ಲ. ಎಂತ ದುಷ್ಟರು ನೀವು, ಎಂತ ನೀಚರು ನೀವು, ಎಂತ ಭ್ರಷ್ಟರು ನೀವು. ಸರ್ಕಾರನೇನ್ರಿ ನಿಮ್ದು? ದಲಿತರ ಹಣವನ್ನ ಇಟ್ಬಿಟ್ಟು ದಲಿತರಿಗೆ ದ್ರೋಹ ಬಗೆಯೋದು ದಲಿತರ ಕೈಯಿಂದಲೇ. ಇದನ್ನ ನಾವು ಯಾವತ್ತೂ ಸಹಿಸೋದಿಲ್ಲ. ನಮ್ಮ ನಾಯಕರಿಗೆ ಹೇಳ್ತಾ ಇದ್ದೇವೆ, ನಾವು ಯಾವುದೇ ಪಕ್ಷದ ಗುಲಾಮರಲ್ಲ. ನಮ್ಮ ಜನವನ್ನ ಯಾವುದೇ ಪಕ್ಷಕ್ಕೆ ಒತ್ತ ಇರೋದಿಲ್ಲ. ನಾವು ಹೊಡಿರಿ ಚಪ್ಪಾಳೆ. ನಮ್ಮ ಸಮುದಾಯ ಯಾವುದೇ ಪಕ್ಷಕ್ಕೆ ನಾವೇನು ಒತ್ತಾಯಲ್ಲ. ನಾವು ಯಾವುದೇ ಪಕ್ಷಕ್ಕೂ ಏನು ಮಾರಾಟ ಆಗೋ ಗುಲಾಮರಲ್ಲ ನಾವು. ಅಂಬೇಡ್ಕರ್ ಹೇಳ್ತಾರೆ ಕೃಪಲಾನಿ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಕಾಂಗ್ರೆಸ್ ಕೃಪಲಾನಿ ಪಾರ್ಲಿಮೆಂಟ್ ಭವನದಿಂದ ಬರ್ತಾ ಇರ್ತಾರೆ ಅಂಬೇಡ್ಕರ್. ಕೃಪಲಾನಿ ಕೇಳ್ತಾರೆ, ಏನ್ ಅಂಬೇಡ್ಕರ್ ಬಹಳ ಇವತ್ತು ನಗುತ್ತಾ ಇದ್ದೀರಿ ಅಂತ. ಅಂಬೇಡ್ಕರ್ ಹೇಳ್ತಾರೆ, ಹೌದು, ನಮ್ಮ ದೇಶದ ರಾಜ ಮಹಾರಾಜರು ನಮ್ಮ ಜನರನ್ನ ಭಿಕಾರಿ ಮಾಡಿಬಿಟ್ಟಿದ್ರು. ನಾನು ಲಂಡನ್ಗೆ ಹೋಗಿ ನನ್ನ ಜನರನ್ನ ರಾಜ ಮಹಾರಾಜರನ್ನಾಗಿ ಮಾಡಿದ್ದೀನಿ, ಅದಕ್ಕೆ ನನಗೆ ಖುಷಿ ಇದೆ ಅಂತಾರೆ ಅಂಬೇಡ್ಕರ್. ಆಗ ಕೃಪಲಾನಿ ಹೇಳ್ತಾನೆ, ಅಯ್ಯೋ ಅಂಬೇಡ್ಕರ್ ಸಾರ್, ನಿಮ್ ಜನ ಭಿಕಾರಿಗಳು, ನಿಮ್ ಜನಕ್ಕೆ ಓಟಿನ ಕಿಮ್ಮತ್ತು ಗೊತ್ತಿಲ್ಲ. ನಿಮ್ ಜನ 500 ರೂಪಾಯಿಗೆ ಚಿತ್ರಣಕ್ಕೆ ಓಟ್ ಮಾರ್ಕತ್ತಾರೆ, ನಿಮ್ ನಗು ಶಾಶ್ವತ ಅಲ್ಲ ಅಂತಾನೆ ಕೃಪಲಾನಿ. ಆಗ ಅಂಬೇಡ್ಕರ್ ಹೇಳ್ತಾರೆ, ಮಿಸ್ಟರ್ ಕೃಪಲಾನಿ, ನಮ್ಮ ಜನ ಆಸೆ ಬರುತ್ತರು, ನಮ್ಮ ಜನ ಭಿಕಾರಿಗಳೇ. ಆದ್ರೆ ಒಂದ್ ತಿಳ್ಕೊ, ನನ್ನ ಜನರಿಗೆ ಯಾವಾಗ ಮತದಾನದ ಮಹತ್ವ ಗೊತ್ತಾಗುತ್ತೋ ನಿನ್ನಂತ ಭಿಕಾರಿ ಯಾರು ಈ ದೇಶದಲ್ಲಿ ಒಬ್ಬರು ಇರೋದಿಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್. ನಾವು ಯಾರನ್ನ ಭಿಕಾರಿ ಮಾಡಬೇಕಾಗಿತ್ತು? ಯಾರು ಭಿಕಾರಿ ಆಗಿದ್ದೀವಿ ಇವತ್ತು? ಅದಕ್ಕೆ ನಾನು ಹೇಳೋದು, ನಾವು ಯಾರನ್ನೋ ಮಿನಿಸ್ಟರ್ ಮಾಡಿ ಅಲ್ಲ ರೀ, ನಿಮ್ಮ ಹತ್ರ ಭಿಕ್ಷೆ ಕೇಳ್ತೀವಿ ಅಂದ್ರೆ ಓಟ್ ಎಷ್ಟು ಹಾಕಿದ್ದೀರಿ ನೀವು? 10 ವರ್ಷ ನೀವು ರಾಜ್ಯ ಆಳಿದಿರಿ, 10 ವರ್ಷ ಇನ್ನೊಂದು ಸಮುದಾಯ ರಾಜ್ಯ ಆಳಿದೆ, ಇನ್ನೊಂದು ವರ್ಷ 2 ವರ್ಷ ಇನ್ನೊಂದು ಸಮುದಾಯ ಆಳಿದೆ. 500 ಓಟ್ ಇಲ್ಲದೆ ಇರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ ಆಯ್ತಾರೆ. 500 ಓಟ್ ಇಲ್ಲ. ಇದು ಪ್ರಜಾಪ್ರಭುತ್ವನ? ಇದು
ಇದು ಅಂಬೇಡ್ಕರ್ ಕನಸ. ಇದು ನೈತಿಕ ಮೌಲ್ಯ ಹೇಳ್ತೀನಿ, ಪ್ರಜಾಪ್ರಭುತ್ವ ಅಂತ ದೊಡ್ಡದಾಗಿ ಹೇಳ್ತೀನಿ, ಸಾಮಾಜಿಕ ನ್ಯಾಯ ಅಂತ ದೊಡ್ಡದಾಗಿ ಭಾಷಣ ಬಿಗಿತೀನಿ. ಮಾದೇವಪ್ಪನವ್ರು ಕೈ ಹಿಡ್ಕೊಂಡು ಹೋಗಿ ನೀವು ನಡುವಿರಲ್ಲೇ ಕೈ ಬಿಟ್ಬಿಟ್ರೆ ನೀವೆಂತ ಪ್ರಜಾಪ್ರಭುತ್ವವಾದಿನ್ರಿ? ಯಾವ ಸಮಾಜವಾದಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.